ಜೈ ಹಿಂದ್. ಎಸ್ಎಸ್ಸಿ-ಜೆಡಿ 2025ರಲ್ಲಿ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ಹಿಂದಿ ಫ್ರೀ ಕ್ಲಾಸಸ್ಗಳು ನಡೆದಿವೆ. ಈಗಾಗಲೇ 7 ಕ್ಲಾಸ್ಗಳು ಮುಗಿದಿವೆ. ಇವತ್ತು 8ನೇ ಕ್ಲಾಸ್ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಯಾರಿಗೆಲ್ಲ ಬೇಕು ಅವರು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗಾಗಲೇ 7 ಕ್ಲಾಸ್ಗಳು ಮುಗಿದಿವೆ. ಇವತ್ತು 8ನೇ ಕ್ಲಾಸ್ ಬಗ್ಗೆ ನೋಡೋಣ. ವಾಕ್ಯ ಶುದ್ಧ. ಸಂಜ್ಞಾ ಸಂಬಂಧಿ ಅಶುದ್ಧಿ. ಸಂಜ್ಞೆಗೆ ಸಂಬಂಧಿಸಿದಂತ ಅಶುದ್ಧಿಗಳ ಬಗ್ಗೆ ನೋಡೋಣ. क्वेश्चन नंबर 1, हिंदी के प्रचार में आज भी बड़े बड़े संकट हैं. ಹಿಂದಿಯ ಒಂದು ಪ್ರಚಾರದಲ್ಲಿ ಇವತ್ತು ದೊಡ್ಡ ದೊಡ್ಡ ಸಂಕಟ ಇದ್ದಾವೆ ಅಂತ ಹೇಳ್ತಿದ್ದಾರೆ ಅವರು. ದೊಡ್ಡ ದೊಡ್ಡ ಸಂಕಟ, ಬಡೆ ಬಡೆ ಸಂಕಟ ಹೈ. ಬಡೆ ಬಡೆ ಸಂಕಟ ಬರಂಗಿಲ್ಲ ಇಲ್ಲಿ. ಬಡೆ ಬಡೆ ಬಾಂದಾಯೆ ಹೈ. ಬಡಿ 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 ಬಾಂದಾಯೆ ಹೈ ಅಂತಂದ್ರೆ हिंदी के प्रचार में आज भी बड़े बड़ी बड़ी बांधाएं हैं. ಹಿಂದಿಯ ಒಂದು ಪ್ರಚಾರದಲ್ಲಿ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಅಂತ. क्वेश्चन नंबर 2, कृषि हमारी व्यवस्था की रीढ़ है. ಕೃಷಿ ನಮ್ಮ ವ್ಯವಸ್ಥೆಯ ಬೆನ್ನೆಲುಬು. ಕೃಷಿ ನಮ್ಮ ವ್ಯವಸ್ಥೆಯ ಬೆನ್ನೆಲುಬು ಅಂತ ಹೇಳ್ತಾರೆ. ಕೃಷಿ ನಮ್ಮ ವ್ಯವಸ್ಥೆಯ ಬೆನ್ನೆಲುಬು ಆಗಂಗಿಲ್ಲ. ಕೃಷಿ ನಮ್ಮ ವ್ಯವಸ್ಥೆಯ ಒಂದು ಆಧಾರವಾಗಿದೆ. ಕೃಷಿ ಹಮಾರಿ ವ್ಯವಸ್ಥಾ ಕಿ ಆಧಾರ ಹೈ. ಕೃಷಿ ನಮ್ಮ ವ್ಯವಸ್ಥೆಯ ಒಂದು ಆಧಾರವಾಗಿದೆ. ಕೃಷಿ ಒಂದು ರೈತರ ಬೆನ್ನೆಲುಬು ಆಗಿದೆ. क्वेश्चन नंबर 3, नगर की सारी जनसंख्या भूखी है. ನಗರದ ಸಾರಿ ಜನಸಂಖ್ಯೆ ಅಂತಂದ್ರೆ ಎಲ್ಲಾ ಜನಸಂಖ್ಯೆ ಉಪವಾಸವಿದೆ ಅಂತ ಹೇಳ್ತಿದ್ದಾರೆ ಅವರು. ಜನಸಂಖ್ಯೆ ಉಪವಾಸ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನಗರ ಕಿ ಸಾರಿ ಜನಸಂಖ್ಯಾ ಭೂಕಿ ಹೈ. ನಗರದ ಎಲ್ಲಾ ಜನಸಂಖ್ಯೆ ಉಪವಾಸ ಇದೆ ಅಂತ ಹೇಳ್ತಿದ್ದಾರೆ. ಜನಸಂಖ್ಯೆ ಉಪವಾಸ ಇರುತ್ತಾ? ಇಲ್ಲ. ಇಲ್ಲೇನಾಗ್ಬೇಕು? ಜನತಾ. ನಗರ ಕಿ ಸಾರಿ ಜನತಾ ಭೂಕಿ ಹೈ. ನಗರದ ಎಲ್ಲಾ ಜನರು ಉಪವಾಸವಿದ್ದಾರೆ ಅಂತ. ಕ್ವೆಶ್ಚನ್ ನಂಬರ್ 4, मुझे सफल होने की निराशा है. ನನಗೆ ಯಶಸ್ಸು ಆಗುವ ನಿರಾಶೆ ಇದೆ ಅಂತ ಹೇಳಿದ್ದಾರೆ ಇಲ್ಲಿ. ನಿರಾಶಾ ಹೈ, ನಿರಾಶೆ ಇದೆ. ನನಗೆ ಯಶಸ್ಸು ಆಗುವ ನಿರಾಶಾ ಹೈ. ನಿರಾಶೆ ಯಾರಿಗಾದ್ರೂ ಇರುತ್ತೆ. ಯಶಸ್ಸು ಆಗ್ಬೇಕಂದ್ರೆ ಎಲ್ಲರಿಗೂ ಒಂದು ಆಶೆ ಇರುತ್ತದೆ. ಅದಕ್ಕಾಗಿ ಇಲ್ಲಿ ಏನಾಗುತ್ತದೆ? ಆಶಾ ಹೈ. ಮುಜೆ ಸಫಲ್ ಹೋನೆ ಕಿ ಆಶಾ ಹೈ. ನನಗೆ ಯಶಸ್ಸು ಆಗುವ ಒಂದು ಆಶೆ ಇದೆ ಅಂತ. ಕ್ವೆಶ್ಚನ್ ನಂಬರ್ 5, ಗೋಲಿ ಕಿ ಬಾಡ್. ಗೋಲಿ ಅಂದ್ರೆ ಗೋಲಿಯ ಒಂದು ಬಹಡ್ ಅಂದ್ರೆ ಪ್ರವಾಹ. ಗೋಲಿಗಳ ಒಂದು ಪ್ರವಾಹ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಹಡ್ ಪ್ರವಾಹ ಅಂತ ಆಗಂಗಿಲ್ಲ. ಬೌಂಚಾರ್ ಅಂತಂದ್ರೆ ಸಮೂಹ. ಗೋಲಿಗಳ ಒಂದು ಸಮೂಹ ಇದೆ ಅಂತ. ಲಿಂಗ ಸಂಬಂಧಿ ಅಶುದ್ಧಿ. ಲಿಂಗಕ್ಕೆ ಸಂಬಂಧಿಸಿದಂತ ಲಿಂಗ ಸಂಬಂಧಿದಂತ ಅಶುದ್ಧಿ ಬಗ್ಗೆ ನೋಡೋಣ. ಇದರಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಬರುತ್ತದೆ. ಕ್ವೆಶ್ಚನ್ ನಂಬರ್ 6, ಪರೀಕ್ಷಾ ಕಿ ಪ್ರಣಾಲಿ ಬದಲ್ನಿ ಚಾಹಿಯೆ. ಪರೀಕ್ಷೆಯ ಒಂದು ರೀತಿಯನ್ನು ಬದಲಾಗಬೇಕು ಅಂತ ಹೇಳ್ತಿದ್ದಾರೆ ಅವರು. ಪರೀಕ್ಷೆ ಬದಲ್ನಾ ಇದು ಪುಲ್ಲಿಂಗ್ ಆಗಿದೆ. ಇಲ್ಲಿ ಬದಲ್ನಿ ಆಗ್ಬೇಕು. ಬದಲ್ನಿ ಚಾಹಿಯೆ. ಪರೀಕ್ಷಾ ಕಿ ಪ್ರಣಾಲಿ ಬದಲ್ನಿ ಚಾಹಿಯೆ. ಪರೀಕ್ಷೆಯ ಒಂದು ಲೇಖನಿ ಬದಲಾಗಬೇಕು ಅಂತ ಹೇಳ್ತಿದ್ದಾರೆ. ಕ್ವೆಶ್ಚನ್ ನಂಬರ್ 7, ಹಿಂದಿ ಕಿ ಶಿಕ್ಷಾ ಅನಿವಾರ್ಯ ಕರ್ ದಿ ಗಯಿ. ಹಿಂದಿ ಕಿ ಶಿಕ್ಷಾ ಅನಿವಾರ್ಯ ಕರ್ ದಿ ಗಯಿ ಅಂತಂದ್ರೆ ಹಿಂದಿಯ ಒಂದು ಶಿಕ್ಷಣವನ್ನು ಅನಿವಾರ್ಯ ಮಾಡಿದ್ರು ಅಂತ. ದಿ ಗಯಿ ಅಂತ ಆಗಿಲ್ಲ. ದಿ ಗಯಿ. हिंदी की शिक्षा अनिवार्य कर दी गई. क्वेश्चन नंबर 8, मुझे मजा आती है. मुझे मजा आती है ಅಂತ ಆಗಿದೆ ಇಲ್ಲಿ. ಏನಾಗಬೇಕು? ಮುझे मजा आता है. ನನಗೆ ಮಜಾ ಅನಿಸ್ತಿದೆ. ಆತಾ. मुझे मजा आता है. ನನಗೆ ಮಜಾ ಬರುತ್ತಿದೆ ಅಂತ. ಕ್ವೆಶ್ಚನ್ ನಂಬರ್ 9,
देश की समस्या की रक्षा करो. देश की समस्या की रक्षा करो ಅಂತ ಆಗಂಗಿಲ್ಲ. ದೇಶ್ ಕೆ ಬರ್ಬೇಕಿಲ್ಲಿ. देश के समस्या की रक्षा करो. ದೇಶದ ದೇಶ್ ದೇಶ ಸಮ್ಮಾನ್ ಕಿ ರಕ್ಷಾ ಕರೋ. ದೇಶ ಸಮ್ಮಾನದ ಒಂದು ರಕ್ಷಣೆ ಮಾಡ್ರಿ ಅಂತ. ಕ್ವಶನ್ ವಚನ ಸಂಬಂಧಿ ಅಶುದ್ಧಿ. ಇದು ಲಿಂಗ ಸಂಬಂಧಿ ಅಶುದ್ಧಿ ಆಯ್ತು. ಇದು ಸ್ತ್ರೀಲಿಂಗ ಇದೆ ಇಲ್ಲಿ. ಇಲ್ಲಿ ಪುಲ್ಲಿಂಗ ಇದೆ. ಇಲ್ಲಿ ಸ್ತ್ರೀಲಿಂಗ ಬಂತು. ಬದಲ್ನಿ ಆಯ್ತು. ಇಲ್ಲಿ ದಿ ಗಯಾ ಇದೆ. ಇಲ್ಲಿ ದಿ ಗೈ ಆಯ್ತು. ಇಲ್ಲಿ ಪುಲ್ಲಿಂಗ ಇದೆ. ಇಲ್ಲಿ ಸ್ತ್ರೀಲಿಂಗ ಆಯ್ತು. ಇಲ್ಲಿ ಮುಜೆ ಮಜಾ ಆತಿ ಇದು ಸ್ತ್ರೀಲಿಂಗ. ಆತ ಇದು ಪುಲ್ಲಿಂಗ. ದೇಶ್ ಕೆ ಆಗ್ಬೇಕು ಇಲ್ಲಿ. ವಚನ ಸಂಬಂಧಿ ಅಶುದ್ಧಿ. ವಚನಕ್ಕೆ ಸಂಬಂಧಿಸಿದಂತ ಅಶುದ್ಧಿ ಬಗ್ಗೆ ನೋಡೋಣ. ಏಕವಚನ ಮತ್ತು ಬಹುವಚನ. ಕ್ವಶನ್ ನಂಬರ್ 10 ಅಚ್ಚಿ ಪುಸ್ತಕೆ ನಹಿ ಹೈ. ಒಳ್ಳೆಯ ಪುಸ್ತಕಗಳೇ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಚ್ಚಿ ಪುಸ್ತಕೆ ಅಂತ ಬರಂಗಿಲ್ಲ. ಅಚ್ಚಿ ಪುಸ್ತಕ್ ನಹಿ ಹೈ ಅಂತಂದ್ರೆ ಒಳ್ಳೆಯ ಪುಸ್ತಕ್ ಇಲ್ಲ ಅಂತ. ಕ್ವಶನ್ ನಂಬರ್ 11 ಐಸಿ ಏಕಾಂತ ಬಾತೆ ಸುನ್ಕರ್ दुख होता है. ऐसी ಏಕಾಂತ ಬಾತೆ ಸುನ್ಕರ್. ಇಂಥ ಒಂದು ಏಕಾಂತದ ಮಾತುಗಳನ್ನ ಕೇಳಿ ದುಃಖ ಆಗುತ್ತದೆ ಅಂತ. ಬಾತೆ ಬರಂಗಿಲ್ಲ ಇಲ್ಲಿ. ಬಾತ್ ಏಕಾಂತ ಬಾತ್ ಸುನ್ಕರ್ ಮಾತು ಕೇಳಿ ದುಃಖ ಆಗುತ್ತದೆ ಅಂತ. ಕ್ವಶನ್ ನಂಬರ್ 12 वे विविध विषयों से परिचित है. वे विविध विषयों से परिचित है. वे विविध विषयों से ಪರಿಚಿತ है. ಅವರು ವಿವಿಧ ವಿಷಯಗಳಿಂದ ಪರಿಚಿತರಿದ್ದಾರೆ. ಇಲ್ಲೂ ಅಷ್ಟೇ ಲಿಂಗ ಸಂಬಂಧಿ ಅಶುದ್ಧಿ ಇತ್ತು. ಇಲ್ಲಿ ಬದಲ್ನಾ ಇತ್ತು. ಇಲ್ಲಿ ಬದಲ್ನಿ ಆಯ್ತು. ಇಲ್ಲಿ ದಿ ಗಯಾ ಆಗಿತ್ತು. ಇಲ್ಲಿ ದಿ ಗೈ. ವಚನ ಸಂಬಂಧಿ ಅಶುದ್ಧಿ ಅಚ್ಚಿ ಪುಸ್ತಕೆ. ಇದು ಬಹುವಚನ ಇತ್ತು. ಇಲ್ಲಿ ಏಕವಚನ ಆಯ್ತು ಪುಸ್ತಕ ಅಂತ ಹೇಳಿ. ಐಸಿ ಏಕಾದ್ ಬಾತೆ ಮಾತುಗಳು ಇದ್ದವು. ಇಲ್ಲಿ ಮಾತು ಆಯ್ತು. ಬಾತ್ ಅಂತಂದ್ರೆ ಮಾತು. ವೇ ವಿವಿಧ ವಿಷಯ ಇತ್ತು. ಇಲ್ಲಿ ಏಕವಚನ ಇತ್ತು. ಇಲ್ಲಿ ವಿಷಯ ಬಹುವಚನ ಆಯ್ತು. ಇಲ್ಲಿ ಏಕವಚನ ಇದ್ದದ್ದು ಬಹುವಚನ ಆಗಿ ಪರಿವರ್ತನೆ ಆಯ್ತು. ಬಹುವಚನ ಇದ್ದದ್ದು ಏಕವಚನವಾಗಿ ಪರಿವರ್ತನೆ ಆಯ್ತು. ಕಾರಕ ಸಂಬಂಧಿ ಅಶುದ್ಧಿ ಬಗ್ಗೆ ನೋಡೋಣ. ಕ್ವಶನ್ ನಂಬರ್ 13 ಮೈನೆ ರಾಮ್ ಕೋ ಪೂಚಾ. ಮೈನೆ ರಾಮ್ ಕೋ ಪೂಚಾ. ನಾನು ರಾಮನಿಗೆ ಕೇಳಿದೆ. ಮೈನೆ ರಾಮ್ ಸೆ ಪೂಚಾ. ಮೈನೆ ರಾಮ್ ಸೆ ಬರ್ಬೇಕಿಲ್ಲಿ. ನಾನು ರಾಮನಿಗೆ ಕೇಳಿದೆ ಅಂತ. ಕ್ವಶನ್ ನಂಬರ್ 14 ಜನತಾ ಕೆ ಅಂದರ್ ಅಸಂತೋಷ್ ಫೈಲ್ ಗಯಾ. ಜನತಾದ ಒಳಗೆ ಅಸಂತೋಷ ಹಬ್ಬಿದೆ ಅಂತ. ಜನತಾ ಕೆ ಅಂದರ್ ಆಗಂಗಿಲ್ಲ. ಜನತಾದ ಒಳಗೆ ಅಸಂತೋಷ ಹಬ್ಬಂಗಿಲ್ಲ. ಜನತಾ ಮೇ ಆಗ್ಬೇಕಿಲ್ಲಿ. ಜನತಾ ಮೇ ಅಸಂತೋಷ್ ಫೈಲ್ ಗಯಾ. ಜನರಲ್ಲಿ ಅಸಂತೋಷ ಹಬ್ಬಿದೆ ಅಂತ. ಕ್ವಶನ್ ನಂಬರ್ 15 ವಹ ಬಸ್ ಪರ್ ಯಾತ್ರಾ ಕರ್ ರಹಾ ಹೈ. ವಹ ಬಸ್ ಪರ್ ಅವನು ಬಸ್ ಮೇಲೆ ಯಾತ್ರೆಯನ್ನು ಮಾಡ್ತಿದ್ದಾನೆ ಅಂತ. ಬಸ್ ಮೇಲೆ ಆಗಂಗಿಲ್ಲ. ಬಸ್ ನಲ್ಲಿ. ಬಸ್ ಸೆ. ವಹ ಬಸ್ ಸೆ ಯಾತ್ರಾ ಕರ್ ರಹಾ ಹೈ. ವಹ ಬಸ್ ಸೆ ಯಾತ್ರಾ ಕರ್ ರಹಾ ಹೈ. ಅವನು ಬಸ್ ನಲ್ಲಿ ಯಾತ್ರೆಯನ್ನು ಮಾಡ್ತಿದ್ದಾನೆ ಅಂತ. ಇನ್ನು ಸರ್ವನಾಮ ಸಂಬಂಧಿ ಅಶುದ್ಧಿ ಬಗ್ಗೆ ನೋಡೋಣ. ಕ್ವಶನ್ ನಂಬರ್ 16 ಮೇರೆ ಸೆ ಮತ್ ಪೂಚೋ. ಮೇರೆ ಸೆ ಅಂತ ಆಗಂಗಿಲ್ಲ. ಇಲ್ಲಿ ಏನ್ ಬರ್ಬೇಕು ಮುಜ್ಸೆ ಮತ್ ಪೂಚೋ. ನನಗೆ ಕೇಳಬೇಡಿ ಅಂತ. ಕ್ವಶನ್ ನಂಬರ್ 17 तेरे को अब जाना चाहिए. ತುझको ಆಗ್ಬೇಕಿಲ್ಲಿ. ತುझे अब जाना चाहिए. ನಿನಗೆ ಈಗ ಹೋಗ್ಬೇಕು. ನೀನು ಈಗ ಹೋಗ್ಬೇಕು ಅಂತ. ಕ್ವಶನ್ ನಂಬರ್ 18 ಜೋ ಸೋವೇಗಾ ವಹ ಖೋವೇಗಾ. ಜೋ ಸೋವೇಗಾ ಸೋ ಖೋವೇಗಾ ಅಂತಂದ್ರೆ ಜೋ ಸೋವೇಗಾ ಸೋ ಖೋವೇಗಾ ಅಂತಂದ್ರೆ ಯಾರು ಮಲ್ಕೋತಾರಲ್ಲ ಅವರು ಕಳ್ಕೋತಾರೆ ಅಂತ.
क्वेश्चन नंबर 19 वह सब भले लोग हैं वह सब भले लोग वह वे सब ಅಂತ ಆಗ್ಬೇಕಿಲ್ಲಿ वे सब भले लोग हैं ಅವರೆಲ್ಲ ಒಳ್ಳೆಯ ಜನರು वे सब भले लोग हैं ಕ್ವೆಶ್ಚನ್ ನಂಬರ್ 20 ವಿಶೇಷಣ ಸಂಬಂಧಿ ಅಶುದ್ಧಿ ವಿಶೇಷಣೆಗೆ ಸಂಬಂಧಿಸಿದಂತ ಅಶುದ್ಧಿ ವಿಶೇಷಣೆಗೆ ಸಂಬಂಧಿಸಿದಂತ ಅಶುದ್ಧಿ ಬಗ್ಗೆ ನೋಡೋಣ ಕ್ವೆಶ್ಚನ್ ನಂಬರ್ 20 ಉಸ್ಸೆ ಭಾರಿ ಪ್ಯಾಸ್ ಲಗಿ ಹೈ ಅವನಿಗೆ ಬಹಳ ಭಾರಿ ಅಂತಂದ್ರೆ ದೊಡ್ಡ ನೀರಡಿಕೆ ಆಗಿದೆ ಅಂತ ನೀರಡಿಕೆ ಯಾವಾಗಲೂ ದೊಡ್ಡದು ಚಿಕ್ಕದು ಬರಂಗಿಲ್ಲ ಅದಕ್ಕೆ ಭಾರಿ ಅಶುದ್ಧವಾಗಿದೆ ಇಲ್ಲಿ ಏನ್ ಬರ್ಬೇಕು ಭೌತ್ ಉಸ್ಸೆ ಭೌತ್ ಪ್ಯಾಸ್ ಲಗಿ ಹೈ ಅಂತಂದ್ರೆ ಅವನಿಗೆ ಬಹಳ ನೀರಡಿಕೆ ಆಗಿದೆ ಅವನಿಗೆ ಬಹಳ ಬಾಯಾರಿಕೆ ಆಗಿದೆ ಅಂತ क्वेश्चन नंबर 21 मुझे बड़ी भूख लगी है मुझे बड़ी भूख लगी है ನನಗೆ ದೊಡ್ಡ ಹಸುವಾಗಿದೆ ಇದು ನಾವು ಆಡುಭಾಷೆಯಲ್ಲಿ ಮಾತಾಡ್ತೀವಿ ಅದಕ್ಕೆ ನಮಗೆ ಇದು ಇದೇ ರೈಟ್ ಅಂತ ಅನಿಸುತ್ತದೆ ಆದ್ರೆ ಇದು ತಪ್ಪಾಗುತ್ತದೆ ಅದಕ್ಕೆ ಬಡಿ ಬರಂಗಿಲ್ಲ ಭೌತ್ ಅಂತ ಬರುತ್ತದೆ ಏನಾಗಬೇಕು ಇಲ್ಲಿ ಬಡಿ ಸ್ಥಾನದಲ್ಲಿ ಭೌತ್ ಮುझे बहुत भूख लगी है ನನಗೆ ಬಹಳ ಹಸಿವಾಗಿದೆ मुझे बहुत भूख लगी है क्वेश्चन नंबर 22 इससे इस विरस जीवन में ಈ ಒಂದು ಆಳಸಿಯಾದಂತ ಜೀವನದಲ್ಲಿ ವಿರಸ ಜಾಗದಲ್ಲಿ ನಿರಸ ಇಸ್ ನಿರಸ್ ಜೀವನ್ ಮೇ ಈ ಒಂದು ಉಪಯೋಗ ಇಲ್ಲದ ಜೀವನದಲ್ಲಿ ಅಂತ ಇದ್ರ ಅರ್ಥ ಕ್ವೆಶ್ಚನ್ ನಂಬರ್ 23 ರಾಜೇಶ್ आगिर बुधवार को आएगा राजेश आगामी राजेश ಏನಾಗಬೇಕು आगामी राजेश आगामी बुधवार को आएगा राजेश ಮುಂದಿನ ಬುಧವಾರ ಬರುತ್ತಾನೆ ಅಂತ ಕ್ವೆಶ್ಚನ್ ನಂಬರ್ 24 वह डाल महीन है वह डाल महीन है वह डाल ಮಹೀನ ಬರಂಗಿಲ್ಲ ಇಲ್ಲಿ ಪತಲಿ ಹೈ ಆ ಕೊಂಬೆ ಮತಹೀನ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಮತಹೀನ ಅಂತ ಬರಂಗಿಲ್ಲ ಆ ಒಂದು ಕೊಂಬೆ ತೆಳುವಾಗಿದೆ ಪತಲಿ ಹೈ ಕ್ವೆಶ್ಚನ್ ನಂಬರ್ ಕ್ರಿಯಾಗೆ ಸಂಬಂಧಿಸಿದಂತ ಅಶುದ್ಧಿ ಬಗ್ಗೆ ನೋಡೋಣ ಕ್ವೆಶ್ಚನ್ ನಂಬರ್ 25 ಪಗಡಿ ಓಡ್ಕರ್ ಆವೋ ಪಗಡಿ ಓಡ್ಕರ್ ಆವೋ ಅಂತಂದ್ರೆ ಪಗಡಿಯನ್ನ ಹೊತ್ಕೊಂಡ್ ಬರ್ರಿ ತಲೆ ಮೇಲೆ ಅಂತ ಹೇಳ್ತಿದ್ದಾರೆ ಅವರು ಪಗಡಿನ ಹೊತ್ಕೊಂಡ್ ಬರಂಗಿಲ್ಲ ಪಗಡಿ ಏನ್ ಮಾಡ್ತಾರೆ ಕಟ್ಕೊಂಡ್ ಬರ್ತಾರೆ ಬಾಂದ್ ಕರ್ ಪಗಡಿ ಬಾಂದ್ ಕರ್ ಆವೋ ಇದು ಸರಿಯಾದ್ದು ಕ್ವೆಶ್ಚನ್ ನಂಬರ್ 26 छोटी उम्र शिक्षा लेने के लिए है छोटी उम्र शिक्षा लेने के लिए ಅಂತಂದ್ರೆ छोटी उम्र ಶಿಕ್ಷಾ ಅಂತಂದ್ರೆ ಚಿಕ್ಕ ವಯಸ್ಸು ಶಿಕ್ಷಣ ತಗೊಳ್ಳಿಕ್ಕಿದೆ ಅಂತ ಲೇನೆ ಸ್ಥಾನದಲ್ಲಿ ಪಾನೆ के लिए लेने ಸ್ಥಾನದಲ್ಲಿ ಏನ್ ಬರ್ಬೇಕಿಲ್ಲಿ ಪಾನೆ के लिए छोटी उम्र शिक्षा पाने के लिए है ಚಿಕ್ಕ ವಯಸ್ಸು ಶಿಕ್ಷಣವನ್ನ ಪಡೆಯಲಿಕ್ಕಿದೆ ಅಂತ ಕ್ವೆಶ್ಚನ್ ನಂಬರ್ 27 अपने हस्ताक्षर लगा दो अपने हस्ताक्षर लगा दो ಅಂತ ಹೇಳಿದ್ದಾರೆ ಅವರು ನಿಮ್ಮ ಹಸ್ತಾಕ್ಷರವನ್ನ ಹಚ್ಚಿ ಕೊಡ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಏನಾಗಬೇಕು अपने हस्ताक्षर कर दो ಅಂತಂದ್ರೆ ನಿಮ್ಮ ಹಸ್ತಾಕ್ಷರವನ್ನ ಮಾಡಿ ಕೊಡ್ರಿ ಅಂತ ಕ್ವೆಶ್ಚನ್ ನಂಬರ್ 28 हमें यह सावधानी लेनी होगी हमें यह सावधानी लेनी होगी ನಮಗೆ ಈ ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಅವರು ಇಲ್ಲಿ ಲೇನಿಯ ಜಾಗದಲ್ಲಿ ಏನಾಗಬೇಕು ಬರತನಿ ಅಂತಂದ್ರೆ ಹಮೆ ಯಹ ಸಾವಧಾನಿ ಬರತನಿ ಹೋಗಿ ಅಂತಂದ್ರೆ ನಮಗೆ ಈ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತದೆ ವಿನಃ ತಗೊಳ್ಬೇಕಾಗಂಗಿಲ್ಲ ಕ್ವೆಶ್ಚನ್ ನಂಬರ್ 29 ವಹ ಧನ ಅಂಧೇರಾ ಧಿರಾ ಹೈ ಇದು ವಹ ಧನ ಅಂಧೇರಾ ಗಿರಾ ಹೈ ಅಂತಂದ್ರೆ ಅಲ್ಲಿ ತುಂಬಾ ಕತ್ಲಿದೆ ಅಲ್ಲಿ ಬಹಳ ಕತ್ಲಿದೆ ಅಂತ ಗಿರಾದ ಸ್ಥಾನದಲ್ಲಿ ಛಾಯಾ ಅಲ್ಲಿ ವಹ ಧನ ಅಂಧೇರಾ ಛಾಯಾ ಹೈ ಅಲ್ಲಿ ಬಹಳ ಕತ್ಲೆ ಆವರಿಸಿದೆ ಕತ್ಲಿ ಯಾವಾಗ್ಲೂ ಬೀಳಂಗಿಲ್ಲ ಅದೇನಾಗಿರ್ತೈತಿ ಕತ್ಲಿ ಆವರಿಸಿರ್ತೈತಿ ಅದಕ್ಕೆ ಏನಾಗ್ಬೇಕು ವಹ ಧನ ಅಂಧೇರಾ ಛಾಯಾ ಹೈ
ಛಾಯಾ ಹೈ ಆಗ್ಬೇಕು. ನಾವು ಯಾವಾಗ್ಲೂ ನಾವು ಆಡ್ಭಾಷೆಯಲ್ಲಿ ಅದೇ ತರ ಹೇಳ್ತೀವಿ. ಅಲ್ಲಿ ಕತ್ಲಿ ಬಿದ್ದೈತಿ ಅಂತ ಹೇಳ್ತೀವಿ. ಅದರ ಹೊತ್ತಾಗಿ ಇಲ್ಲಿ ಏನ್ ಬರ್ಬೇಕು? ಘಿರಾ ಹೈದ ಸ್ಥಾನದಲ್ಲಿ ಛಾಯಾ ಹೈ ಆವರಿಸಿದೆ ಅಂತ. ಅನುಪಯುಕ್ತ ಶಬ್ದ ಸಂಬಂಧಿ ಅಶುದ್ಧಿ. ಅನುಪಯುಕ್ತ ಶಬ್ದ ಸಂಬಂಧಿ ಅಶುದ್ಧಿ ಬಗ್ಗೆ ನೋಡೋಣ. ಕ್ವಶನ್ ನಂಬರ್ 30. ಆಸಾನಿ ಪೂರ್ವಕ್ ಯಹ ಕಾಮ್ ಕರ್ ಲಿಯಾ. ಆಸಾನಿ ಪೂರ್ವಕ್, ಆಸಾನಿನೂ ಕೊಟ್ಟಿದ್ದಾರೆ, ಪೂರ್ವಕನು ಕೊಟ್ಟಿದ್ದಾರೆ. ಆಸಾನಿ ಪೂರ್ವಕ್ ಯಹ ಕಾಮ್ ಕರ್ ಲಿಯಾ, ಯಾವ್ದಾದ್ರು ಇಲ್ಲಿ ಒಂದನ್ನ ಯೂಸ್ ಮಾಡ್ಬೇಕು. ಅದಕ್ಕೆ ಆಸಾನಿ ಸೆ, ಆಸಾನಿ ಸೆ ಯಹ ಕಾಮ್ ಕರ್ ಲಿಯಾ. ಆಸಾನಿ ಸೆ ಅಂದ್ರೆ ಸರಳವಾಗಿ ಈ ಕೆಲಸ ಮಾಡಿದೆ ಅಂತ. ಕ್ವಶನ್ ನಂಬರ್ 31. ಏಕ್ ಮಾತ್ರ ದೋ ಉಪಾಯ್. ಏಕ್ ಮಾತ್ರ ದೋ ಉಪಾಯ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಮಾತ್ರ ಎರಡು ಉಪಾಯ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನ್ ಹೇಳ್ಬೇಕಾಗಿತ್ತು? ಮಾತ್ರ ದೋ ಉಪಾಯ ಅಂತಂದ್ರೆ ಕೇವಲ ಎರಡು ಉಪಾಯ. ಏನ್ ಬರ್ಬೇಕು? ಕೇವಲ್, ಕೇವಲ್ ದೋ ಉಪಾಯ್, ಕೇವಲ ಎರಡು ಉಪಾಯ. ಕ್ವಶನ್ ನಂಬರ್ 32. ಯಹ ಪತ್ರ ಆಪ್ಕೆ ಅನು ಅನು ಅನುರೂಪ ಹೈ. ಯಹ ಪತ್ರ ಆಪ್ಕೆ ಅನುರೂಪ ಹೈ, ಈ ಪತ್ರ ನಿಮ್ಮ ಮೂಲಕ ಇದೆ. ಪದಕ್ರಮ ಸಂಬಂಧಿ ಅಶುದ್ಧಿ. क्वेश्चन नंबर 33. छात्रों ने मुख्य अतिथि को फूल एक फूल की ಮಾಲಾ ಪಹನಾಯಿ. ತಂದೆ ವಿದ್ಯಾರ್ಥಿಗಳು ಮುಖ್ಯ ಅತಿಥಿಗಳಿಗೆ ಒಂದು ಹೂವಿನ ಏಕ್ ಫೂಲ್ ಕಿ ಅಂತ ಹೇಳಿದ್ದಾರೆ. ಅವರು ಒಂದು ಹೂವಿನ ಮಾಲೆಯನ್ನು ಹಾಕಿದರು. ಒಂದು ಹೂವಿನ ಮಾಲೆ ಆಗಂಗಿಲ್ಲ, ಅಲ್ಲಿ ಏನಾಗಬೇಕು? ಫೂಲೋಂ ಕಿ ಮಾಲಾ ಆಗ್ಬೇಕು. ಅಂತಂದ್ರೆ ಹೂಗಳ ಮಾಲೆ, ಒಂದು ಹೂವಿನ ಮಾಲೆ ಇರಂಗಿಲ್ಲ. ಅದಕ್ಕೆ ಇದು ಅಶುದ್ಧವಾಗಿದೆ. ಫೂಲೋಂ ಕಿ ಏಕ್ ಮಾಲಾ. छात्रों ने मुख्य अतिथि को फूलों की एक माला पहनाई. ವಿದ್ಯಾರ್ಥಿಗಳು ಮುಖ್ಯ ಅತಿಥಿಗಳಿಗೆ ಹೂಗಳ ಒಂದು ಮಾಲೆಯನ್ನು ಹಾಕಿದರು ಅಂತ. ಕ್ವಶನ್ ನಂಬರ್ 34. भीड़ में चार पटना के व्यक्ति भी थे. ಭೀಡ್ ಸಮೂಹದಲ್ಲಿ 4 ಪಟ್ನಾದ ವ್ಯಕ್ತಿ ಇದ್ರು ಅಂತ ಹೇಳ್ತಿದ್ದಾರೆ. ಅವರು ಪಟ್ನಾ 4 ಪಟ್ನಾ, ಪಟ್ನಾ 4 ಇದಾವ ಇಲ್ಲಲ್ವಾ? ಅದಕ್ಕೆ ಏನಾಗ್ಬೇಕಿದು? ಭೀಡ್ ಮೇ ಪಟ್ನಾ ಕೆ 4 ವ್ಯಕ್ತಿ, ಭೀಡ್ ಮೇ ಪಟ್ನಾ ಕೆ 4 ವ್ಯಕ್ತಿ ಬೀತೆ. ಅಂದ್ರೆ ಸಮೂಹದಲ್ಲಿ ಪಟ್ನಾದ 4 ಜನ ವ್ಯಕ್ತಿಗಳಿದ್ರು ಅಂತ. ಕ್ವಶನ್ ನಂಬರ್ 35. ಕೈ ಬ್ಯಾಂಕ್ ಕೆ ಕರ್ಮಚಾರಿಯೋ ನೆ ಪ್ರದರ್ಶನ್ ಕಿಯಾ. ಕೆಲವು ಬ್ಯಾಂಕ್ಗಳ ಕರ್ಮಚಾರಿ ಪ್ರದರ್ಶನವನ್ನು ಮಾಡಿದ್ರು ಅಂತ. ಏನಾಗ್ಬೇಕು? ಬ್ಯಾಂಕೋಂಕೆ ಕೈ ಕರ್ಮಚಾರಿ, ಬ್ಯಾಂಕ್ಗಳ ಕೆಲವು ಕರ್ಮಚಾರಿಗಳು ಪ್ರದರ್ಶನವನ್ನು ಮಾಡಿದ್ರು ಅಂತ. ಕ್ವಶನ್ ನಂಬರ್ 36. ಆಪ್ ಜಾಯೆಂಗೆ ಕ್ಯಾ. ಏನಾಗ್ಬೇಕು ಇಲ್ಲಿ? ಆಪ್ ಜಾಯೆಂಗೆ ಕ್ಯಾ, ನೀವು ಹೋಗ್ತೀರಾ ಅಂತ. ಕ್ಯಾ ಆಪ್ ಜಾಯೆಂಗೆ, ನೀವು ಹೋಗ್ತೀರಾ, ಏನ್ ನೀವು ಹೋಗ್ತೀರಾ ಅಂತ. ತಿರುಕ್ತಿ ಪುನರುಕ್ತಿ ಸಂಬಂಧಿ ಅಶುದ್ಧಿ ಬಗ್ಗೆ ನೋಡೋಣ. ಕ್ವಶನ್ ನಂಬರ್ 37. ದರಾಸಲ್ ಮೇ ವಹ ಬಹುತ್ ಖಾಯಿಯಾ ಹೈ. ದರಾಸಲ್ ಮೇ ವಹ ಬಹುತ್ ಖಾಯಿಯಾ ಹೈ ಅಂತಂದ್ರೆ ಸ್ವಲ್ಪ ಅಲ್ಲಿ, ನಿಜವಾಗಿಯೂ ಅಲ್ಲಿ ಬಹಳ ತ್ಯಾಗ ಇದೆ. ಅಸಲ್ ಮೇ ಏನಾಗ್ಬೇಕು ಅಲ್ಲಿ? ಅಸಲ್ ಮೇ, ಅಸಲ್ ಮೇ, ಅಸಲ್ ಮೇ ವಹ ಬಹುತ್ ಖಾಯಿ ಹೈ, ಅಲ್ಲಿ ನಿಜವಾಗಿಯೂ ಬಹಳ ತ್ಯಾಗ ಇದೆ ಅಂತ. ಕ್ವಶನ್ ನಂಬರ್ 38. ವಹ ಬಹುತ್ ಜಲ್ದಿ ವಾಪಸ್ ಲೌಟ್ ಆಯಾ. ವಹ ಬಹುತ್ ಜಲ್ದಿ ವಾಪಸ್ ಲೌಟ್ ಆಯಾ, ಅವನು ಬಹಳ ಬೇಗ ವಾಪಸ್ ಮರಳಿ ಬಂದ. ಎರಡನ್ನು ಕೊಟ್ಟಿದ್ದಾರೆ ಇಲ್ಲಿ, ವಾಪಸ್ ಮರಳಿ ಬಂದ ಅಂತ ಆಗಂಗಿಲ್ಲ. ವಹ ಬಹುತ್ ಜಲ್ದಿ ಲೌಟ್ ಆಯಾ, ಅವನು ಬಹಳ ಬೇಗ ಹಿಂತಿರುಗಿದ ಅಂತ. ಕ್ವಶನ್ ನಂಬರ್ 39. ಮೇರೆ ಮನಾ ಕರ್ನೆ ಕೆ ಬಾವಜೂದ್ ಭಿ ವಹ ಚಲಾ ಗಯಾ. ಮೇರೆ ಮನಾ ಕರ್ನೆ ಕೆ, ನಾನು ಬೇಡ ಅಂತ ಹೇಳಿದ್ರು ಅಷ್ಟಾಗಿಯೂ ಅವನು ಅಲ್ಲಿ ಹೋದ್ನು ಅಂತ. ಬಾವಜೂದ್, ಬಾದ್ ವಿ ಅಥವಾ ಬಾವಜೂದ್. ಮೇರೆ ಮನಾ ಕರ್ನೆ ಕೆ ಬಾವಜೂದ್ ವಹ ಚಲಾ ಗಯಾ.
ನಾನು ಬೇಡ ಅಂತ ಹೇಳಿದ್ರು ಅವನಲ್ಲಿ ಹೋದ್ನು ಅಂತ. ಕ್ವಶನ್ ನಂಬರ್ 40 ವಹ ಅಭಿ ಶೌಶವ್ ಅವಸ್ಥಾ ಮೇ ಸೆ वह अभी ಶಿಶು ಅವಸ್ಥಾ ಮೇ ಹೈ ವಹ ಅಭಿ ಶಿಶು ಅವಸ್ಥಾ ಮೇ ಹೈ ಅವನು ಇನ್ನು ಚಿಕ್ಕವನಿದ್ದಾನೆ ಅಂತ. ಕ್ವಶನ್ ನಂಬರ್ 41 मध्यकालीन युग में कलाओं की बहुत उन्नति हुई मध्यकालीन युग मध्यकालीन युग मध्यकाल में ಕಲಾओं की बहुत उन्नति हुई ಮಧ್ಯಕಾಲದಲ್ಲಿ ಕಲೆಗಳ ಬಹಳಷ್ಟು ಒಂದು ಉನ್ನತಿ ಆಯಿತು ಅಂತ. क्वेश्चन नंबर 42 प्रायत काल के समय टहलना चाहिए प्रायत काल टहलना चाहिए ಏನಾಗಬೇಕು ಇಲ್ಲಿ ಪ್ರಾಯತ್ ಕಾಲ್ ಟಹಲ್ನಾ ಚಾಹಿಯೆ ಮುಂಜಾನೆಯ ವೇಳೆ ವಾಕ್ ಮಾಡಬೇಕು ಅಂತ. ಶಬ್ದ ಜ್ಞಾನ ಸಂಬಂಧಿ ಅಶುದ್ಧಿ ಶಬ್ದಕ್ಕೆ ಸಂಬಂಧಿಸಿದಂತ ಅಶುದ್ಧಿ ಬಗ್ಗೆ ನೋಡೋಣ. ಕ್ವಶನ್ ನಂಬರ್ 47 ಲಾಠಿ ಬಡಿ ಉಪಯೋಗಿ ಅಸ್ತ್ರ ಹೈ ಲಾಠಿ ಬಡಿ ಉಪಯೋಗಿ ಅಸ್ತ್ರ ಹೈ ಅಂತ ಹೇಳ್ತಿದ್ದಾರೆ ಅವರು. ಲಾಠಿ ಬಡಿ ಉಪಯೋಗಿ ಅಸ್ತ್ರ ಹೈ ಕೋಲು ಬಹಳ ದೊಡ್ಡ ಉಪಯೋಗಿ ಒಂದು ಅಸ್ತ್ರವಾಗೈತಿ ಅಂತ ಹೇಳ್ತಿದ್ದಾರೆ ಅವರು. ಅಸ್ತ್ರ ಬರಂಗಿಲ್ಲ ಇಲ್ಲಿ ಏನಾಗ್ಬೇಕು ಶಸ್ತ್ರ. ಲಾಠಿ ಬಡಿ ಉಪಯೋಗಿ ಶಸ್ತ್ರ ಹೈ ಶಸ್ತ್ರ ಅಂತ ಅಂದ್ರೆ ಕೈಯಲ್ಲಿ ಹಿಡಿದು ಉಪಯೋಗಿಸುವಂತ ವಸ್ತುಗಳನ್ನ ಶಸ್ತ್ರ ಅಂತ ಕರಿತೇವಿ. ಅಸ್ತ್ರ ಅಂತಂದ್ರೆ ಕೈಯಲ್ಲಿ ಹಿಡಿದು ದೂರ ಎಸೆಯೋದಕ್ಕೆ ಏನಂತೀವಿ ಅಂತಂದ್ರೆ ಅಸ್ತ್ರ ಅಂತೇವಿ. ಕೈಯಲ್ಲಿ ಹಿಡಿದು ಉಪಯೋಗಿಸುವಂತ ವಸ್ತುಗಳಿಗೆ ಶಸ್ತ್ರ ಅಂತೇವಿ. ಅದಕ್ಕಾಗಿ ಲಾಠಿ ಕೋಲು ಬಡಿ ದೊಡ್ಡದ ಉಪಯೋಗಿಯ ಶಸ್ತ್ರವಾಗೈತಿ. ಕ್ವಶನ್ ನಂಬರ್ 48 ಚಿಡಿಯಾ ಗಾ ರಹಿ ಹೈ ಹಕ್ಕಿಗಳು ಹಾಡ್ತಿದ್ದಾವ ಅಂತ ಹೇಳ್ತಿದ್ದಾರೆ. ಗಾ ರಹಿ ಅಂತ ಬರಂಗಿಲ್ಲ ಚಿಡಿಯಾ ಚಹಚಾ ರಹಿ ಹೈ ಹಕ್ಕಿಗಳು ಚೂ ಚೂ ಅಂತ ಹೇಳ್ತಿದ್ದಾವೆ ಅಂತ. क्वेश्चन नंबर 49 वह नित्य गाने की कसरत करता है ಅವನು ನಿತ್ಯ ಹಾಡಿಂದ ಒಂದ ವ್ಯಾಯಾಮ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಅವರು. ಕಸರತ್ ಬರಂಗಿಲ್ಲ ಏನಾಗ್ಬೇಕು ಇಲ್ಲಿ ಅಭ್ಯಾಸ. ವಹ ನಿತ್ಯ ಗಾನೆ ಕಾ ಅಭ್ಯಾಸ ಕರ್ತಾ ಹೈ ಅವನು ನಿತ್ಯ ದಿನಾಲು ಒಂದು ಗಾನೆ ಕಾ ಹಾಡೋದ ಅಭ್ಯಾಸನ ಮಾಡ್ತಾನೆ ಅಂತ. क्वेश्चन नंबर 50 सोहन नित्य डंडा मारता है सोहन नित्य डंडा मारता है ಆಗಬಾರ್ದು ಇಲ್ಲಿ ಫೈಲಾತಾ ಹೈ ಸೋಹನ ನಿತ್ಯ ದಂಡೆಯನ್ನು ಹರಡಿಸ್ತಾನೆ ಅಥವಾ ಹೇಳ್ತಾನೆ ಅಂತ ಸಾರ್ತಾನೆ ಅಂತ. 51 इस समय सीता की आयु 16 वर्ष है इस समय सीता की आयु ಆಗಂಗಿಲ್ಲ ಇಲ್ಲಿ उम्र इस समय सीता की उम्र 16 वर्ष है ಈ ಸಮಯದಲ್ಲಿ ಸೀತಾದ ಒಂದು ವಯಸ್ಸು 16 ವರ್ಷ ಅಂತ. ಮತ್ತೆ ಈ ಒಂದು ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತ ವಿಷಯದ ಕ್ವಶನ್ಸ್ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತ ಕ್ವಶನ್ಸ್ ನ ನಾಳೆ ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.